ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಗೆಲ್ರಿಗೂ ಹ್ಯಾಪಿ ಸಂಡೇ. ಫಸ್ಟ್ ಆಫ್ ಆಲ್, ನಮ್ಮ ಮನೆಯಲ್ಲಿ ಪ್ರತಿ ಸಂಡೇ ಏನಾದರೂ ಒಂದು ಸ್ಪೆಷಲ್ ಮಾಡೇ ಮಾಡ್ತೀವಿ. ಈ ಸಂಡೇ ನಾವು ಫಿಶ್ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಹೇಗೆ ಫಿಶ್ ಮಾಡೋದು, ತುಂಬ ಕಡಿಮೆ ಸಮಯದಲ್ಲಿ ಫಿಶ್ ಹೇಗೆ ಮಾಡಬೇಕು ಅಂತ ತೋರಿಸ್ಬಿಡ್ತೀವಿ. ಮೊದಲನೇದಾಗಿ ನೀಟಾಗಿ ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ಮೀನನ್ನು ನೀಟಾಗಿ ತೊಳ್ಕೊಬೇಕು. ಆಲ್ರೆಡಿ ನಾವು ತೊಳೆದಿದ್ದೀವಿ, ಅದನ್ನೆಲ್ಲ ತೋರಿಸ್ತಾ ಇಲ್ಲ. ಮತ್ತು ನಮ್ಮ ಮನೆಯಲ್ಲೇ ಮಾಡುವಂಥ ಚಟ್ನಿ ಇದು. ಬೇರೆ ನಾವೆಲ್ಲೂ ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ, ಅಂದರೆ ಅಂಗಡಿಲಿ ತಂದು ಯೂಸ್ ಮಾಡಲ್ಲ. ಮನೇಲೇ ಇರೋ ಸಾಂಬಾರು, ಖಾರದ ಪುಡಿ ಅದೆಲ್ಲ ಹಾಕಿ ನಾವು ಸಾಂಬಾರನ್ನು ಮಾಡ್ಕೋತೀವಿ. ನಿಮಗೆ ನೆಕ್ಸ್ಟ್ ಏನಾದ್ರು ಈ ಸಾಂಬಾರು ಹೇಗೆ ಮಾಡ್ಕೋಬೇಕು, ಚಟ್ನಿ ಹೇಗೆ ಮಾಡ್ಕೋಬೇಕು, ಫಸ್ಟ್ ಪ್ರಿಪ್ರೇಷನ್ಸ್ಗೆ ಅಂತೇಳಿ ಏನಾದ್ರು ಬೇಕಿದ್ದರೆ ಕಮೆಂಟ್ ಮಾಡಿ. ಅದಕ್ಕೆ ಫುಲ್ ಡೀಟೇಲ್ ವಿಡಿಯೋ, ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು, 1 kg ಫಿಶ್ಗೆ ಎಷ್ಟು ಬೇಕಾಗುತ್ತೆ, ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಕೊಡ್ತೀವಿ. ಮೊದಲನೇದಾಗಿ ಇವಾಗ ನಾವು ಮಿಕ್ಸಿಲಿ ರುಬ್ಬಿಟ್ಕೊಂಡು ಇವಾಗ ಸ್ಟವ್ ಮೇಲೆ ಫಸ್ಟ್ ಒಗ್ಗರಣೆ ಹಾಕೋತಾ ಇದ್ದೀವಿ. ನಾರ್ಮಲಾಗಿ ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು, ಯಾಕಂದರೆ ಫಿಶಲ್ಲಿ ಆಲ್ರೆಡಿ ಆ ಎಣ್ಣೆ ಐಟಮ್ ಇರುತ್ತೆ. ಸೊ ಹಂಗಾಗಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಏನು ಬೇಕು, ನಿಮ್ಗೆ ಏನು ಒಗ್ಗರಣೆಗೆ ಏನು ಬೆಸ್ಟ್ ಅನಿಸುತ್ತೆ ಅದನ್ನು ಹಾಕ್ಕೋಬೋದು. ನಾವು ಒಣಮೆಣ್ಸಿನ್ಕಾಯಿನ ಫಸ್ಟ್ ಹಾಕೋತಾ ಇದ್ದೀವಿ. ಒಣಮೆಣ್ಸಿನ್ಕಾಯಿ ಆದಮೇಲೆ ನಾವು ಈರುಳ್ಳಿ ಅದನ್ನೆಲ್ಲ ನಾರ್ಮಲ್ ನಮಗೆ ಏನು ಬೇಕು ಅದನ್ನು ನಾವು ಹಾಕ್ಕೋತೀವಿ. ನಿಮಗೆ ಒಗ್ಗರಣೆಗೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ನೀವಿನ್ನೂ ಆ್ಯಡ್ ಮಾಡ್ಕೋಬೋದು. ಆನಿಯನ್ ಸ್ವಲ್ಪ ಕಲರ್ ಬರೋವರೆಗೂ ಕಾದು, ಸ್ವಲ್ಪ ಆನಿಯನ್ ಎಲ್ಲ ಕಲರ್ ಬಂದಾದ್ಮೇಲೆ ನಾವು ಏನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮಸಾಲೆ, ಏನು ಚಟ್ನಿ ಅಂತಾರೆ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚಟ್ನಿನ ಒಗ್ಗರಣೆಗೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅದನ್ನ ಕುದಿಯೋದಕ್ಕೆ ಬಿಡಬೇಕು. ನಿಮಗೆ ಅಳತೆಗೆ ತಕ್ಕಷ್ಟು ನೀರು, ನಿಮ್ಗೆ ಎಷ್ಟು ಸಾಂಬಾರು ಎಷ್ಟು ತೆಳುವಾಗಬೇಕು ಇಲ್ಲ ಗಟ್ಟಿ ಬೇಕು ಅಂತ ಹೇಳಿದ್ರೆ ಗಟ್ಟಿನೇ ಮಾಡ್ಬೋದು, ಇಲ್ಲ ತೆಳು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ನಾವು ಫಿಶನ್ನು ಏನು ತೊಳೆದಿಟ್ಕೊಂಡಿದ್ದೀವಿ ನೀಟಾಗಿ, ಆ ಫಿಶನ್ನು ಇವಾಗ ಸೇರಿಸ್ಕೊತಾ ಇದ್ದೀವಿ. ನೀವು ಎಷ್ಟು ನೀಟಾಗಿ ತೊಳಿತೀರಾ ಫಿಶ್, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀಟಾಗಿ ಫಿಶ್ ಹಾಕೋಬೇಕು, ಯಾಕಂದ್ರೆ ಮತ್ತೆ ಫಿಶ್ ಸಾಂಬಾರಲ್ಲಿ ಹಾಕಿದ್ಮೇಲೆ ಅದನ್ನ ಜಾಸ್ತಿ ತಿರುಗಿಸ್ಬಾರ್ದು. ಸೌಟಿಂದ ತಿರುಗಿಸಿದ್ರೆ ಪುಡಿ ಆಗುತ್ತೆ ಜಾಸ್ತಿ. ಅದು ಸ್ಮೂತ್ ಆಗಿರೋ ನಾನ್ ವೆಜ್ ಆಗಿರೋದ್ರಿಂದ ಜಾಸ್ತಿ ತಿರುಗಿಸಕ್ ಹೋಗಬಾರ್ದು. ಒಂದ್ಸರಿ ಹಾಕಿ ಬಿಟ್ಬಿಡ್ಬೇಕು, ಮತ್ತೆ ಸ್ಪೂನಲ್ಲಿ ತಿರುಗಿಸ್ತಾ ಇದ್ರೆ ನೀವು ಎಲ್ಲ ಪುಡಿಯಾಗಿ ಹೋಗುತ್ತೆ, ಇನ್ನು ಸಿಗಲ್ಲ. ಇವಾಗ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಕುದ್ರೆ ಸಾಕು. ಆಗಿದೆ ಸಾಂಬಾರು ಇವಾಗ ಕಾಯಿ ಇಳಿಸ್ಕೊಳ್ಳೋಣ. ಸಾಂಬಾರು ಇಳಿಸಿದ್ಮೇಲೆ ಮತ್ತೆ ಅದಕ್ಕೆ ನಮ್ಗೆ ಏನ್ ಬೇಕು, ಮುದ್ದೆ ಬೇಕಾ ಬೇರೆ ಏನ್ ಬೇಕು ಅದನ್ನ ರೆಡಿ ಮಾಡ್ಕೊಂಡು, ನಾವು ನಮ್ಮ ಮನೇಲಿ ಜಾಸ್ತಿ ಮುದ್ದೆನ ಯೂಸ್ ಮಾಡ್ತೀವಿ. ಸೊ ಮುದ್ದೆ ಜಾಸ್ತಿ ತಿನ್ನೋರಿದ್ದಾರೆ ನಮ್ಮ ಮನೇಲಿ, ಹಂಗಾಗಿ ಮುದ್ದೆನ ಇಟ್ಕೊಂಡಿದ್ದೀವಿ. ಅದಕ್ಕೆ ಮುದ್ದೆ ರೆಡಿ ಮಾಡ್ಕೊಳ್ತೇನೆ ಇವಾಗ. ಎಲ್ಲ ರೆಡಿ ಇದೆ. ಈಗ ಸರ್ವಿಂಗ್ ಟೈಮು. ಎಲ್ರಿಗೂ ಇವಾಗ ನಮ್ಮಮ್ಮ ಬಡಿಸ್ತಿದ್ದಾರೆ. ಎಲ್ರು ಆದ್ಮೇಲೆ ಒಟ್ಟಿಗೆ ಮನೆಯಲ್ಲಿ ಊಟ ಮಾಡ್ತೀವಿ. ಇದು ನಾರ್ಮಲ್ ರೋಟೀನ್ ಟೈಮ್. ನಾರ್ಮಲ್ ಆಗಿ ಈಗ ನನ್ನ ಮಗ ಎಲ್ರಿಗೂ ಸಲಾಡ್ ಅನ್ನ ಹಾಕ್ತಾನೆ, ಈರುಳ್ಳಿ ಏನೇನು ಬೇಕು ಅದನ್ನ ಎಲ್ರಿಗೂ ಹಾಕ್ತಿದ್ದಾನೆ. ಈಗ ಟೇಸ್ಟಿಂಗ್ ಟೈಮ್ ಹೇಗಿದೆ ನೋಡೋಣ. ನಿಮ್ಮ ಮನೆಯಲ್ಲೂ ಇದೇ ತರ ಫಿಶ್ ಅನ್ನ ತುಂಬಾ ಕಡಿಮೆ ಸಮಯದಲ್ಲಿ ಮಾಡಬೇಕು ಅಂತಂದ್ರೆ ಟ್ರೈ ಮಾಡ್ಬೋದು. ಫಿಶ್ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದು. ಚಿಕನ್ ಮಟನ್ ತಿನ್ನೋದಕ್ಕಿಂತ ಫಿಶನ್ನ ಯೂಸ್ ಮಾಡೋದಕ್ಕೆ ಇದು. ನಿಮ್ಗೆ ಏನಾದ್ರು ಡೀಟೇಲ್ಡ್ ವಿಡಿಯೋ ಬೇಕು ಅಂದ್ರೆ, ಮಸಾಲೆ ಏನೇನು ಎಷ್ಟೆಷ್ಟು ತಗೋಬೇಕು, ಏನೇನು ಹಾಕ್ಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದು ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾವು ಅವಾಗ ಡೀಟೇಲ್ ಆಗಿ 1 kg ಫಿಶ್ಗೆ ಎಷ್ಟು ಮಸಾಲೆ ಬೇಕಾಗುತ್ತೆ, ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ, ಏನೇನು ಸ್ಟೆಪ್ಸ್ಗಳು, ಸ್ವಲ್ಪ ಇನ್ನೂ ಟೈಮ್ ತಗೊಂಡು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಇವಾಗ ಬೇಗ ಮುಗಿಸ್ಬೇಕು ಅಂದ್ರೆ ಜಾಸ್ತಿ ಟೈಮ್, ನಿಮ್ಮ ಟೈಮ್ ವೇಸ್ಟ್ ಮಾಡಿಸ್ಬಾರ್ದು ಅನ್ನೋ ರೀಸನ್ಗೋಸ್ಕರ ತುಂಬ ಕಡಿಮೆ ಟೈಮಲ್ಲಿ ಆಗೋ ಥರ ನಾವು ವಿಡಿಯೋ ಮಾಡಿ ಸ್ವಲ್ಪ ಸ್ಪೀಡ್ ಮಾಡಿ ಹಾಕ್ತಾ ಇದೀವಿ. ನಿಮಗೆ ಡೀಟೇಲ್ ವಿಡಿಯೋ ಬೇಕೆಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾವು ಅದಕ್ಕೆ ಡೀಟೇಲ್ ವಿಡಿಯೋ ಕೂಡ ಮಾಡ್ತೀವಿ. ಸೊ ಇವಾಗ ಫ್ಯಾಮಿಲಿ ಟೈಮ್.